ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಕೋರುತ್ತಾ, ನಾನು 2 ದಿನ ಮಟ್ಟಿಗೆ ನಮ್ಮ ಅಕ್ಕನೂರು ಅಂದರೆ ಗಂಗಾವತಿಯಲ್ಲಿ ಕಳೆದೆ. ಅದರ ವ್ಲಾಗು ಇಲ್ಲಿದೆ. ನಮ್ಮ ಅಕ್ಕನ ಮಗಳು ಬೆಂಗಳೂರಿಗೆ ಹೋಗಿದ್ಲು, ಹಾಗಾಗಿ ಸ್ಕೂಟಿ ಮನೆ ಮುಂದೆ ಒಂದೇ ನಿಂತಿದೆ. ನೋಡಿ, ಎಲೆ ಬಳ್ಳಿ ಎಷ್ಟು ಚಂದ ಬಂದಿದೆ ನಮ್ಮ ಅಕ್ಕನ ಮನೆ ಮುಂದೆ. ನಾನು ತೊಗೊಂಡೋಗಿ ಹಾಕ್ಕೊಂಡಿದ್ದೆ, ಬಟ್ ಅದು ಬರಲಿಲ್ಲ, ಸರಿಯಾಗಿ ಒಣಗೋಗಿತ್ತು. ನಾನಂತೂ ಬಂದು ನಮ್ಮ ಅಕ್ಕನ ಮನೆಯಲ್ಲಿ ನನಗೊಂಥರ 2ನೇ ತವರಿದ್ದಂಗೆ ಇದು. ಫ್ರೆಶ್ ಆಗಿ ಆರಾಮಾಗಿ ಕೂತ್ಕೊಂಡ್ಬಿಟ್ಟೆ. ನಮ್ಮ ಅಕ್ಕ ಏನೋ ಅಡುಗೆ ಮನೇಲಿ ಮಾಡ್ತಿದ್ಲು, ನೋಡಿದೆ. ಹೋಗಿ ಮನೆ ಫುಲ್ ಘಮ್ ಅನ್ನಿಸಿದ್ಲು. ಹೂಕೋಸನ್ನ ಒಂದೇ ಅಳತೆಯಲ್ಲಿ ಕಟ್ ಮಾಡಿಕೊಂಡು ಅರಿಶಿನ ಉಪ್ಪು ಹಾಕಿ ಬೇಯಿಸಿ ತೆಗೆದಿಟ್ಟಿದ್ಲು. ಅವಲಕ್ಕಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ಲು. ಅವಲಕ್ಕಿ ತೋಯಿಸ್ಬಿಟ್ಟು ಸ್ವಲ್ಪ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿದ್ಲು. ಈರುಳ್ಳಿ, ಮೆಣಸಿನ್ಕಾಯಿ, ಗೋಬಿಗೆ ಮೇಲೆ ಒಗ್ಗರಣೆಗೆ ಗೋಬಿ ಕರಿಯೋದಕ್ಕೆ ಎಣ್ಣೆ ಕಾಯೋಕೆ ಇಟ್ಟಿದ್ಲು. ಗೋಬಿ ಬಹಳ ರುಚಿಯಾಗಿತ್ತು. ನೋಡಿ ಅವಳು ಹೇಗೆ ಮಾಡಿದ್ಲು ಅಂತ ವಿಡಿಯೋ ನಾನು ತೋರಿಸ್ತಿದ್ದೀನಿ, ಸ್ಕಿಪ್ ಮಾಡಿದೆ ನೋಡಿ. ನೀವು ಈ ರೀತಿ ಗೋಬಿ ಮಾಡ್ಕೊಂಡು ತಿನ್ನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಲು, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿದ್ಲು, ಅಕ್ಕಿ ಹಿಟ್ಟು ಹಾಕಿದ್ಲು. ಅವಳ ಕೈಯಿಂದ 1 ಹಿಡಿಯೋಷ್ಟು ಅಕ್ಕಿ ಹಿಟ್ಟು ಹಾಕಿದ್ಲು. ನಂತರ ಮೆಕ್ಕೆಜೋಳದ ಹಿಟ್ಟು, ಕಾರ್ನ್ ಫ್ಲೋರು, ಅದನ್ನು ಸ್ವಲ್ಪ ಹಾಕಿದ್ಲು. ಅದನ್ನು ಜಾಸ್ತಿ ಹಾಕಿರಲಿಲ್ಲ. ಅದನ್ನೊಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪನೇ ಮೈದಾ ಹಿಟ್ಟು ಹಾಕಿದ್ಲು. ಮೈದಾ ಹಿಟ್ಟನ್ನು ಜಾಸ್ತಿ ಹಾಕಿರಲಿಲ್ಲ. ಇದರಲ್ಲಿ ಮೇನ್ ರುಚಿ ಕೊಟ್ಟಿರೋ ಇಂಗ್ರೀಡಿಯನ್ನು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ ಫ್ಲೋರು. ಇವೆರಡೂ ತುಂಬ ರುಚಿ ಕೊಟ್ಟಿದೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ಳು. ನನಗಂತೂ ಎಂಥ ರುಚಿಯಾಗಿತ್ತು ಅಂದರೆ ಅದ್ರ ರುಚಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಾಯೆಲ್ಲ ನೀರು ಬರ್ತಿತ್ತು ಮಾಡೋದು ನೋಡುವಾಗ. ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರಿನ ರೀತಿಯೂ ಕಲಿಸ್ಲಿಲ್ಲ, ಗಟ್ಟಿನೂ ಕಲಿಸ್ಲಿಲ್ಲ. ಸ್ವಲ್ಪ ಒಂದು ಹದಕ್ಕೆ, ಈರುಳ್ಳಿ ಬಜಿ ಮಾಡ್ತೀವಲ್ಲ ಆ ಅದಕ್ಕೆ ಕಲಿಸ್ಕೊಂಡು ಒಂದು 10 ನಿಮಿಷ ಅದನ್ನು ಹಾಗೆ ಬಿಟ್ಬಿಟ್ಲು. ಇದಕ್ಕೆ ಸೋಡಾ ಹಾಕಿರಲಿಲ್ಲ, ಟೇಸ್ಟ್ ಪೌಡ್ರ್ ಹಾಕಿರಲಿಲ್ಲ, ಬೇರೆ ಯಾವ ಮಸಾಲನೂ ಹಾಕಿರಲಿಲ್ಲ. ಆದರೂ ಗೋಬಿ ಮಾತ್ರ ತುಂಬ ರುಚಿಯಾಗಿತ್ತು. ಇಷ್ಟೇ ಇಂಗ್ರೀಡಿಯೆಂಟ್ ಹಾಕಿ ಇನ್ನೊಂದು ಬಾಣಲಿ ಕಾಯೋಕೆ ಇಟ್ಟಿದ್ಲು. ಅದಕ್ಕೆ ಎಣ್ಣೆ, ಅದಕ್ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ. ನಮ್ಮ ಅಕ್ಕ ಅಡುಗೆ ಮಾಡ್ತಾಳೆ, ತುಂಬ ರುಚಿಯಾಗಿ ಮಾಡ್ತಾಳೆ. ಅವಳ ಕೈಯಾಗ ಎಳೆದು ಬರೀ ಕೈಯಿಂದ ತಿಕ್ಕಿರೋ ಚಟ್ನಿ, ಕೈ ಚಟ್ನಿ ಅಂತ ತಿಕ್ಕಿರೋ ಚಟ್ನಿ ನಮ್ಮ ಕಡೆ ಮಾಡ್ತೀವಿ, ಅದು ತಿಂದರೆ ಸಾಕು, ಅಷ್ಟು ರುಚಿ ಇರುತ್ತೆ. ಏನೋ ಅವಳು ಮೊದಲಿಂದನೂ ಆಕೆ ಕೈ ರುಚಿ ಭಾಳ ಅಡುಗೆ. ನಾನು ಹಾಗಾಗಿ ಅಲ್ಲಿ ಹೋದ ತಕ್ಷಣ ಫುಲ್ಲು ಮಿಲ್ಸ್ ನನಗೆ. ಆಕೆ ಕೈಯಲ್ಲೆಲ್ಲ ರೀತಿ ಅಡುಗೆ ಮಾಡಿಸ್ಕೊಂಡು ತಿಂದು ಬಂದಿರ್ತೀನಿ. ಸುಮ್ಮನೆ ಹೀಗೆ ಮಾಡಿರ್ತಾಳೆ. ಅದು ಎಷ್ಟು ರುಚಿಯಾಗಿರುತ್ತಂದರೆ ಎಲ್ಲರೂ ಹೇಳ್ತಾರೆ ನಮ್ಮ ಮನೆಯಲ್ಲಿ, ನಮ್ಮ ಅಕ್ಕನ ಅಡುಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಹೀಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಕಾದು ಚಟಪಟ ಸಿಡಿದ ನಂತರ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಬೇಯೋದಕ್ಕೆ ಹಾಕಿದ್ಲು. ಎಣ್ಣೆಯಲ್ಲಿ ಒಂದು ಹೂಕೋಸು ಹಾಕಿ ನೋಡಿದ್ಲು ಎಣ್ಣೆ ಕಾದಿತ್ತೇನೋ ಅಂತ. ಅದು ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು. ಅಷ್ಟರಲ್ಲಿ ಅವಲಕ್ಕಿ ಒಗ್ಗರಣೆಗೆ ಹುಳಿ ರೆಡಿ ಮಾಡ್ಕೊಳ್ತಾ ಇದ್ಲು. ಅವಲಕ್ಕಿ ಒಗ್ಗರಣೆನೂ ಭಾಳ ರುಚಿಯಾಗಿತ್ತು. ಎರಡೂ ತುಂಬ ರುಚಿಯಾಗಿದ್ದವು. ಒಂದೇ ಒಂದು ಕರೆದು ತೆಗೆದ್ಲು, ಹೆಂಗಾಗಿದೆ ನೋಡು ಅಂತ ಟೇಸ್ಟು. ಇನ್ನೂ ಸ್ವಲ್ಪ ಉಪ್ಪೇನಾದರೂ ಬೇಕಾಗ್ಬೋದಾ ಅಂತ. ಅದು ರುಚಿಯಾಗೇ ಇರುತ್ತೆ, ರುಚಿ ನೋಡೋದು ಬೇಕಾಗಿರಲ್ಲ. ಆಕೆ ಕೈ ಕುಂತುಬಿಟ್ಟಿದೆ, ಇಷ್ಟೇ ಅಳತೆ ಉಪ್ಪು, ಇಷ್ಟೇ ಖಾರ ಅಂತ. ಆಕೆಗೆ ಫುಲ್ಲು ಎಕ್ಸ್ಪರ್ಟ್ ಅಡುಗೆ ಮಾಡೋದ್ರಲ್ಲಿ ಆಕೆ. ಹೀಗೆ ಒಂದೊಂದೇ ಉದುರಿಸಿದ್ಲು ಎಣ್ಣೆಯಲ್ಲಿ. ಹೂಕೋಸು ಮಸಾಲ ನಾನಂತೂ ಒಂದು ತಿಂದೆ, ರುಚಿಯಾಗಿತ್ತು. ಈ ಕಡೆ ಅವಲಕ್ಕಿ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ, ಒಂಚೂರು ಸಕ್ಕರೆ ಹಾಕಿ ಅವಲಕ್ಕಿ ಒಗ್ಗರಣೆ ಹುಳಿನೂ ರೆಡಿ ಮಾಡಿದ್ಲು. ನಾನಂತೂ ಫುಲ್ ಕಾದ್ಬಿಟ್ಟಿದ್ದೆ. ಬೇಗ ಹೊಟ್ಟೆ ಹಸಿವೆ ಆಗಿದೆ ಅನ್ನೋದಕ್ಕಿಂತ ಮನೆ ಫುಲ್ ಘಮ್ ಅಂತ ಇತ್ತು. ಅವಲಕ್ಕಿ ಒಗ್ಗರಣೆ ಉಳಿದು ವಾಸನೆ ಮತ್ತು ಗೋಬಿ ಮಂಚೂರಿ ಕರಿಯೋದು ವಾಸನೆ ಎಲ್ಲ ಘಮ ಘಮ ಘಮ, ಮನೆಯಷ್ಟು ಪರಿಮಳ ಬರ್ತಾಯಿತ್ತು. ಹೊಟ್ಟೆ ಬೇರೆ ಹಸ್ತಿತ್ತು, ಬೇಗ ತಿನ್ನಬೇಕು ಅಂತ. ಅಷ್ಟೊತ್ತಿಗೆ ಗೋಬಿ ತಯಾರಾಗ್ತಾ ಇತ್ತು. ಈ ಗೋಬಿ ಮಾಡೋ ಮಧ್ಯದಲ್ಲಿ
ನಾನೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಗೋಬಿಗೆ ಮೇಲೆ ಒಗ್ಗರಣೆ ಕೊಟ್ಕೊಳೋಕ್ಕೆ ಬೇಕು ಅಂತೇಳಿ ರೆಡಿ ಮಾಡಿಕೊಟ್ಟೆ. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಕಿನೇ ಕಟ್ ಮಾಡಿ ಇಟ್ಕೊಂಡಿದ್ಲು. ಹೀಗೆ ನೋಡಿ ಗೋಬಿನ ಮತ್ತೆ ಇನ್ನೊಮ್ಮೆ ರೋಸ್ಟ್ ಮಾಡಿದ್ಲು ಆಕೆ. ಫಸ್ಟ್ ಒಂದು ಸಲ ಕರೆದು ತೆಗೆದಿದ್ಲು, ಮತ್ತೆ ಎಣ್ಣೆ ಕಾಯೋದಕ್ಕಿಟ್ಟು ಅದಕ್ಕೆ ಇನ್ನೊಂದು ಸಲ ಕರೆದ್ಲು. ನೆಕ್ಸ್ಟ್ ವಿಡಿಯೋದಲ್ಲಿದೆ ನೋಡಿ. ಕೊತ್ತಂಬರಿ ಉದುರಿಸಿ ಅವಲಕ್ಕಿ ಒಗ್ಗರಣೆನ ಕಲಸಿದ್ಲು. ತುಂಬ ರುಚಿಯಾಗಿತ್ತು ಅವಲಕ್ಕಿ ಒಗ್ಗರಣೆ ಅಂತೂ. ನಾವು ಫುಲ್ ಮಜಾ ಮಾಡಿದ್ವಿ 2 ದಿವಸ, ನಾನು ನಮ್ಮ ಅಕ್ಕ ಇಬ್ಬರು. ಅಂದರೆ ಅಲ್ಲಿ ಚನ್ನಬಸಪ್ಪ ತಾತನ ಸ್ವಾಮಿದು ತೇರಿತ್ತು, ಹಾಗಾಗಿ ಇಬ್ಬರೇ ಆಗಿರೋದ್ರಿಂದ ಅವಳಿಗೂ ಆಫೀಸ್ ರಜೆ ಇತ್ತು. ಇಬ್ಬರು ಸುತ್ತಾಡ್ಕೊಂಡು ಬಂದ್ವಿ. ಹೋಗಿ ಮೊದಲಿಗೆ ಹೊಟ್ಟೆಗೆ ಫುಲ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂಥೇಳಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನೊಂದು ಗೋಬಿ ಇತ್ತು ಕರಿಯೋದು. ಅಷ್ಟೊತ್ತಿಗೆ ಅವಲಕ್ಕಿ ಒಗ್ಗರಣೆ ಕಲಸಿದ್ಲು. ಆ ಗೋಬಿನೂ ಹಾಕಿದ್ಲು ಎಣ್ಣೆ ಒಳಗೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ರೆಡಿ ಆಯಿತು ಗೋಬಿಗೆ ಒಗ್ಗರಣೆಗೆ ಮೇಲೆ. ಇವೆರಡೂ ರುಚಿ ಕೊಡುತ್ತವೆ. ಹಾಗೆ ಡ್ರೈಯಾಗಿ ತಿನ್ನೋವಷ್ಟು ರುಚಿ ಇದ್ವು ಬಿಡು ಗೋಬಿ ಮಂಚೂರಿ. ಆದ್ರೂ ಈ ಥರ ಮೇಲೆ ಕಲರ್ಫುಲ್ ಒಗ್ಗರಣೆ ಮಾಡಿಕೊಂಡು ತಿಂದರೆ ಇನ್ನೂ ರುಚಿಯಾಗುತ್ತೆ ಅಂತೇಳಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡೋಕ್ಕಿಟ್ಲು. ಈ ಕರೆದಿರೋ ಗೋಬಿನ ಮತ್ತೆ ರೋಸ್ಟ್ ಮಾಡಿದ್ಲು ಇನ್ನೊಮ್ಮೆ, ಇನ್ನೂ ಜಾಸ್ತಿ ಕ್ರಿಸ್ಪಿ ಆಗಲಿ ಟೇಸ್ಟ್ ಬರುತ್ತೆ ಅಂತ. ಮೊದಲಿಗೆ ಒಂದು ಸಲ ಮೇಲ್ಮೇಲೆ ಕರೆದು ತಕ್ಕೊಂಡಿದ್ಲು. ಈಗ ಫುಲ್ಲು ಡೀಪ್ ರೋಸ್ಟ್ ಮಾಡಿದ್ಲು. ಚೆನ್ನಾಗಿ ಗರಿ ಗರಿ ಪಳ ಪಳ ಅನ್ನೋ ಅಷ್ಟು ಊರಾಗಿದ್ವು ಅವು ಗೋಬಿ. ಭಾಳ ರುಚಿಯಂತೂ ಆಗಿದ್ವು. ನೀವು ಎಲ್ಲರೂ ಈ ಥರ ಟ್ರೈ ಮಾಡಿ ನೋಡಿ. ಹೂಕೋಸಿಂದ ಗೋಬಿ, ಎಲ್ಲ ರೀತಿಯಿಂದನೂ ಆಲೂಗಡ್ಡೆ ಗೋಬಿ ಮಾಡ್ತಾರೆ, ಪನ್ನೀರಿಂದ ಗೋಬಿ ಮಂಚೂರಿ ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ಗೋಬಿ ಮಾಡ್ತಾರೆ. ಹೂಕೋಸು ಗೋಬಿ ರುಚಿಯಾದಷ್ಟು ಬೇರೆ ಯಾವ ಇಂಗ್ರೀಡಿಯನ್ನ ಹಾಕಿ ಮಾಡಿದ್ರೂ ರುಚಿಯಾಗಲ್ಲ. ಎಣ್ಣೆ ಕಾದಿತ್ತು, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇವನ್ನೆಲ್ಲ ಹಾಕಿ ಬೇಯಿಸ್ತಾ ಇದ್ಲು. ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದ್ರ ನಡುವೆ ಸ್ವಲ್ಪ ಟೊಮೊಟೊ ಸಾಸು ಜಾಸ್ತಿ ಬಳಸಲಿಲ್ಲ, ಒಂದು ಸ್ವಲ್ಪ ಹಾಕಿದ್ಲು. ಅದು ಸ್ವಲ್ಪ ಆವಾಗಲೇ ಖಾಲಿ ಆಗೋಕ್ಕೆ ಬಂದಿತ್ತು. ಆದರೂ ಟೊಮೊಟೊ ಸಾಸ್ ಬಳಸೋದು ಕಡಿಮೆನೇ. ಹಾಕಿ ಈ ಥರ ಮಸಾಲ ಅವನು ಇವನು ಹಾಕಿ ಅಡುಗೆ ಮಾಡೋದಿಲ್ಲ. ಮನೆಯಲ್ಲಿರೋದ್ರಲ್ಲೇ ಏನಾದರೂ ರುಚಿಯಾಗಿ ಅಡುಗೆ ಮಾಡಿಬಿಡ್ತಾಳೆ. ಇದರ ನಡುವೆ ನಾನೊಂದು ಮಹಾಶ್ವೇತೆ ಅಂತ ಪುಸ್ತಕ ಓದಿದ್ದೆ. ಖಾರ ಪುಡಿ ಹಾಕಿದ್ಲು ನೋಡಿ, ಉಪ್ಪು ಹಾಕಿದ್ಲು, ಇಷ್ಟೇ. ಇದಕ್ಕಿಂತ ಒಂದು ಸ್ವಲ್ಪ ನೀರು ಹಾಕಿ ಕರೆದಿಟ್ಕೊಂಡಿರೋ ಗೋಬಿನ ಇದ್ರೊಳಗೆ ಹಾಕಿ ಕಲಿಸ್ಬಿಟ್ಲು. ಮಹಾಶ್ವೇತೆ ಬುಕ್ನ ಸುಧಾಮೂರ್ತಿಯವರು ಬರೆದಿದ್ದಾರೆ. ತುಂಬ ಚೆನ್ನಾಗಿದೆ ಪುಸ್ತಕ. ಎಲ್ಲರೂ ಆ ಪುಸ್ತಕ ಓದಿ ಅಂತ ಕೇಳ್ಕೊಳ್ತೀನಿ. ಕಾರಣ ಇಷ್ಟೇ, ಒಂದು ಸುಂದರವಾದ ಹೆಣ್ಣು ಅವಳ ಸುಂದರತನ ಕಳ್ಕೊಂಡ್ಮೇಲೆ ಅವಳಿಗೆ ಯಾವ ರೀತಿಯೆಲ್ಲ ಅನ್ಯಾಯ ಆಗುತ್ತೆ ಅನ್ನೋದೇ ಈ ಮಹಾಶ್ವೇತೆ ಕಥೆಯ ಅರ್ಥ. ಭಾಳ ಚೆನ್ನಾಗಿದೆ. ನಾನಂತೂ ಇದನ್ನು 3-4 ಬಾರಿ ಓದಿದೆ ಈ ಪುಸ್ತಕನ. ಆದ್ರೂ ಇದು ತುಂಬ ಹೆಣ್ಮಕ್ಳಿಗೆ ತುಂಬ ಹತ್ತಿರವಾದ ಪುಸ್ತಕ. ದಯವಿಟ್ಟು ಎಲ್ಲ ಹೆಣ್ಮಕ್ಳು ಈ ವಿಡಿಯೋ ನೋಡ್ತಾ ಇದ್ದರೆ ಈ ಪುಸ್ತಕನ ಟೈಮ್ ಮಾಡ್ಕೊಂಡು ಓದಿ ಅಂತ ನಿಮ್ಮೆಲ್ಲರೂ ಕೇಳ್ಕೊಳ್ತೀನಿ. ಭಾಳ ಚೆನ್ನಾಗಿದೆ ಪುಸ್ತಕ, ಸುಧಾಮೂರ್ತಿಯವರದು. ಈ ಪುಸ್ತಕನ ಅರ್ಪಣೆ ಮಾಡಿರೋದು ಅವರು ವೈಟ್ ಪ್ಯಾಚಸ್ ಇರೋವಂತಹ ಹೆಣ್ಮಕ್ಳಿಗೋಸ್ಕರನೇ. ಇದರ ಪೀಠಿಕೆಯಲ್ಲಿ ಅವರು ಬರೆದಿದ್ದಾರೆ, ಮನದ ಬೇಗೆಯಲ್ಲಿ ಸಮಾಜದ ತಿರಸ್ಕಾರದಲ್ಲಿ ಮೌನವಾಗಿ ಬೇಯುತ್ತಿರುವ ನಾಡಿನ ಮಹಾಶ್ವೇತೆಯರಿಗೆ ಅರ್ಪಣೆ ಅಂತ ಬರೆದಿದ್ದಾರೆ. ಇದನ್ನು ನೋಡಿನೇ ನಾನು ಭಾವುಕಳಾದೆ. ಇದರೊಳಗೆ ಇನ್ನೂ ಏನಿರ್ಬೋದು ಇದು ಪುಸ್ತಕ ಅಂತ ನಾನು ಬೇಗ ಓದಿದೆ. ಬಹಳ ಚೆನ್ನಾಗಿದೆ. ದಯಮಾಡಿ ಎಲ್ಲರೂ ಓದಿ. ಇದು ಸಮಾಜದಿಂದ ತಿರಸ್ಕೃತಗೊಂಡ ಹೆಣ್ಮಕ್ಳಿಗಾಗಿಯೇ ಈ ಪುಸ್ತಕ. ತುಂಬ ಶೋಷಣೆಗೊಳಗಾಗಿರುವಂತಹ ಹೆಣ್ಮಕ್ಳಿಗೆ ಅಂಥ ಹೆಣ್ಣು ದಿಟ್ಟವಾಗಿ ಧೈರ್ಯವಾಗಿ ನಿಂತು ಏನೆಲ್ಲ ಸಾಧನೆ ಮಾಡ್ತಾಳೆ, ಯಾವುದಕ್ಕೂ ಕುಗ್ಗದೆ ಹೆದರದೆ, ಅವಳ ಹತ್ರನೇ ತಿರಸ್ಕಾರ ಮಾಡಿದ ಜನನೇ ಅವಳ ಹತ್ರ ಬರೋ ಹಾಗೆ ಅವಳು ಮಾಡ್ಕೊಳೋದಿಲ್ಲ. ಅವಳ ಪರಿಸ್ಥಿತಿ, ಅವಳ ಸುತ್ತು ಸಮಾಜ ಅವಳ ಹತ್ರ ಬರೋ ಹಾಗೆ ಮಾಡುತ್ತೆ.
ಇದನ್ನು ನಾನು ವಿವರಿಸೋದಕ್ಕಿಂತ ನೀವೆಲ್ಲ ಈ ಪುಸ್ತಕ ಓದಿ ಅಂತ ನಾನು ನಿಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ. ಕೊಪ್ಪಳದ ಚನ್ನಬಸವ ತಾತನವರ ರಥೋತ್ಸವ ಇತ್ತು. ನಾವೆಲ್ಲರೂ ಅಂದರೆ ನಾನು ನಮ್ಮಕ್ಕ ಬಂದ್ವಿ ರೆಡಿಯಾಗಿಬಿಟ್ಟು. ಜನ ಸಾಗರ. ಇಲ್ಲಿ 2 ರಥ ಎಳಿತಾರೆ ಸ್ವಾಮಿದು. ಎಲ್ಲರಿಗೂ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ, ಬಾನಲ್ಲಿರೋ ಚಂದಿರ ಕೂಡ ರಥೋತ್ಸವ ನೋಡ್ತಾ ನಿಂತಿದ್ದಾನೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಆವತ್ತಿನ ದಿನ ಮರುದಿವಸನೇ ಹುಣ್ಣಿಮೆ ಇತ್ತು, ಬನದಹುಣ್ಣಿಮೆ. ಹಾಗಾಗಿ ಚಂದಿರ ತುಂಬಿಕೊಂಡಿದ್ದ ಆಕಾಶದಲ್ಲಿ. ನನಗಂತೂ ಏನೋ ಒಂಥರ ಖುಷಿ ಆಯಿತು ಚಂದ್ರನ ನೋಡಿ. ದೇವಸ್ಥಾನದ ಕಳಸ ಮತ್ತು ರಥೋತ್ಸವ ಎಲ್ಲ ನೋಡಿ ಏನೋ ಒಂದು ರೀತಿ ಮನಸ್ಸಿಗೆ ಶಾಂತಿ ಆಯಿತು. ನಾವು ಮನೆಗೆ ಹೊರಡೋ ಅಷ್ಟೊತ್ತಿಗೆ ಕತ್ತಲಾಗಿತ್ತು. ಬೆಲೂನಂತೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ವು, ಎಲ್ಲ ಪಳ ಅಂತ. ಮಕ್ಕಳು, ಹೆಂಗಸರು, ವೃದ್ಧರು ಎಲ್ಲರೂ ಇದ್ದರು ಜಾತ್ರೆಯಲ್ಲಿ. ಜಾತ್ರೆ ಮುಗಿಸ್ಕೊಂಡು ಹೋಗ್ತಾ ನಾವು ಒಂದು ಜ್ಯೂಸ್ ಅಂಗಡಿಗೆ ಹೋಗಿದ್ವಿ. ಜ್ಯೂಸ್ ಅಂಗಡಿ ಓನರ್ ನೋಡ್ರಿ ಚೋಟು ಎಷ್ಟಿದ್ದಾನೆ. ನಾಮ ಹಾಕ್ಕೊಂಬಿಟ್ಟು ಕೂತಿದ್ದ ಅವನು. ಏನು ಜ್ಯೂಸ್ ತೊಗೋಬೇಕು ಅಂದ್ವಿ. ನಮ್ಮಕ್ಕ ನನಗೆ ಆ್ಯಪಲ್ ಜ್ಯೂಸ್ ಇರಲಿ ಅಂತ ಅಂದ್ಲು. ನಾನು ಯಾವಾಗಲೂ ವಾಟರ್ ಮೆಲನ್ ಜ್ಯೂಸೇ ಕುಡಿಯೋದು. ಅವಳು ಆ್ಯಪಲ್ ಜ್ಯೂಸ್ ಕುಡಿತಿದ್ಲು. ನೀನು ಸ್ವಲ್ಪ ಕುಡಿ ಅಂತ ತಂದ್ರಲ್ಲೇ ಮತ್ತೆ ನನಗೆ ಕೊಟ್ಟಳು. ನಾನು ಅವಳದು ಜ್ಯೂಸ್ ಕುಡಿದ್ಬಿಟ್ಟು ನನ್ನ ಜ್ಯೂಸು ಕುಡಿದೆ. ಧನ್ಯವಾದಗಳು ಎಲ್ರಿಗೂ. ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ.